ಮೆಣಸಿಗೆ ಗ್ರಾಮದ 30 ವರ್ಷದಿಂದ RSS ಅಲ್ಲಿ ಕೆಲಸ ಮಾಡಿದಂತ ನಿಂಗಬಸಪ್ಪ ಬಾಣದವರು ಇವತ್ತು RSS ಡ್ರೆಸ್ ಮೇಲೆ ಇವತ್ತು ಕಾಂಗ್ರೆಸ್ ಸಿದ್ಧಾಂತವನ್ನು ಮೆಚ್ಚಿ ಕಾಂಗ್ರೆಸ್ RSS ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ ಅದಕ್ಕೆ ಸಾಕ್ಷಿಯಾಗಿ ಕಾಂಗ್ರೆಸ್ ನಲ್ಲಿ ಹಿಂದುತ್ವ ಬಗ್ಗೆ ಒಳ್ಳೆಯ ಸ್ನೇಹಿತರಾದ ನಿಂಗಬಸಪ್ಪ ಬಾಣದವರಿಗೆ ನಮ್ಮ ನರಗುಂದ ಬ್ಲಾಕ್ ಹಾಗೂ ಒಳಾರ ಬ್ಲಾಕ್ ವತಿಯಿಂದ ಎಲ್ಲ ಕಾರ್ಯಕರ್ತರ ಪರವಾಗಿ ನನ್ನ ನಾಯಕರ ಪರವಾಗಿ ಎಲ್ಲ ಗುರು ಹಿರಿಯರ ಪರವಾಗಿ ಅವರಿಗೆ ಸ್ವಾಗತ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಸೇರ್ಪಡಾಕಿದ್ರೆ ಅವರನ್ನ ಪಕ್ಷಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರಂತ ಕೋಳೂರು ಮುನ್ನಡವರು ಸ್ವಾಗತ ಮಾಡಬೇಕು. ಉಳಿಗಳು ಗ್ರಾಮ ಪಂಚಾಯತಿಯ ಸದಸ್ಯರಾದ ಪ್ರಕಾಶ್ ಕರಿಮೇರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಸಾಕು, ಆಮೇಲೆ ತದನಂತರ ಮತ್ತೆ ಸೇರ್ಪಡೆ ಮಾಡೋಣ. ಸಾಂಕೇತಿಕ ಸಾಕೀಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಸಾಕ ಅಲ್ಲಲ್ಲ ಗವಾರಿ ಮುಗಿಸು. ಬಿಜೆಪಿ ಒಳಗ ಎಷ್ಟು ಭ್ರಷ್ಟಾಚಾರ ಆಗಿದೆಯಪ್ಪ ಅಂತಂದ್ರೆ ಅದು ಹೇಳ್ಕೊಳಕ್ಕಾಗದಂತ ಭ್ರಷ್ಟಾಚಾರ ಆಗಿದೆ. ಒಂದು ಸತಿ ಮೋದಿಜಿ ಅವರು ದೇಶದ ನಮ್ಮ ಕರ್ನಾಟಕ ಭಾಗಕ್ಕೆ ನರಗುಂದ ಮತಕ್ಷೇತ್ರಕ್ಕೆ ಬಂದು ನೋಡಿದ್ರೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಗೊತ್ತಾಗತ್ತೆ. ಯಾರಿಗೆ ಭ್ರಷ್ಟಾಚಾರ ಅಂತಂದ್ರೆ ಒಂದು ಸರ್ಕಾರವನ್ನು ಕೆಡವಿ ಮತ್ತೊಂದು ಸರ್ಕಾರವನ್ನು ರಚನೆ ಮಾಡೋದಂತಂದ್ರ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ತೊಂದರೆ ಆಕೈತಪ್ಪ ಅಂತಂದ್ರ ಅದು ಹೇಳ್ಕೊಳಕ ಆರ್ಥಿಕ ಪರಿಸ್ಥಿತಿಯಿಂದ ತೊಂದರೆ ಆಗಿದೆ. ಅದಕ್ಕೆ ಪಾಲಿಸ್ಬೇಕು ಅಂತೇಳಿ ನಿಮ್ಗೊಂದು ಸತ್ಯವಾದ ಮಾತು ಹೇಳ್ತೀನಿ. ಕಾಂಗ್ರೆಸ್ನವರು ಗ್ಯಾರಂಟಿ ಘೋಷಣೆ ಮಾಡ್ಲಿಕ್ಕೆ ಅಂತಂದ್ರು ಒಳ್ಳೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತಿತ್ತು, ಬಿಜೆಪಿ ಸರ್ಕಾರ ಬರ್ತಿದ್ದಿಲ್ಲ. ಅಷ್ಟು ಬ್ಯಾಸರಾಗಿದ್ರು. 40% 40% ಅಂತೇಳಿ ಬಿಜೆಪಿ ಕೇಳ್ತಿದ್ದೆ ಕಾಂಗ್ರೆಸ್ ಸರ್ಕಾರ. ಅದು ತಪ್ಪದ್ರ ಖಂಡಿಸ್ತೀನಿ. 70% ಕಮಿಷನ್ ಭ್ರಷ್ಟಾಚಾರ ಮಾಡಿದ್ದಾರೆ. ನನಗೆ ಒಂದೆರಡು ಮಾತನ್ನು ಮುಗಿಸ್ತೀನಿ. ನೀವು ಎಲ್ಲರೂ ಕೂಡಿ ನಮ್ಮ ಸಂಯುಕ್ತ ಪಾಟೀಲ್ ಮೇಡಮ್ ಅವರಿಗೆ ಆರಿಸ್ಕೊಂಡ್ಬರ್ಬೇಕಂತೇಳಿ ಎಲ್ಲರಿಗೆ ತಮ್ಮಲ್ಲಿ ಕೆಳಕಳಿಂದ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.